ಚಂದ್ರನ ವಂಶ ಯಾವ ರೀತಿ ಬಂತು ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ. ಪ್ರಳಯ ಕಾಲದಲ್ಲಿ ನಾರಾಯಣ ಒಬ್ಬನೇ ಇದ್ದ. ಅವನಿಗೆ ಸೃಷ್ಟಿ ಮಾಡಬೇಕು ಅಂತ ಕಾಣಿಸ್ತಂತೆ ನಾರಾಯಣನಿಗೆ. ಆಗ ಅವನ ನಾಭಿಯಿಂದ, ಹೊಕ್ಕಳಿನಿಂದ ಒಂದು ಪದ್ಮ ಬಂತು. ಆ ಪದ್ಮದಲ್ಲಿ ಚತುರ್ಮುಖ ಬ್ರಹ್ಮ ಬಂದ. ಆ ಚತುರ್ಮುಖನಿಗೆ ಅನೇಕ ಮಕ್ಕಳು. ಅನೇಕ ಮಕ್ಕಳಲ್ಲಿ ಎರಡನೆಯ ಮಗ ಯಾರು ಅಂತೇಳಿದ್ರೆ ಅತ್ರಿ. ಅಂದರೆ ಇವರೆಲ್ಲ ಮಾನಸ ಪುತ್ರರು. ಮನಸ್ಸಿನಿಂದ, ಚತುರ್ಮುಖನ ಮನಸ್ಸಿನಿಂದ ಅಥವಾ ಬೇರೆ ಬೇರೆ ಅಂಗದಿಂದ ತಾವು ಹುಟ್ಟಿ ಬಂದವರು. ಅವರಲ್ಲಿ ಅತ್ರಿ ಒಬ್ಬ. ಈ ಅತ್ರಿ ಏನಿದ್ದಾನೆ, ಬ್ರಹ್ಮ ಮಾನಸ ಪುತ್ರನಾದಂತಹ ಅತ್ರಿ ತಾನು ತಪಸ್ಸನ್ನು ಮಾಡಿದ್ನಂತೆ. ಇದು ಹರಿವಂಶದಲ್ಲಿ ಬರುವ ಕಥೆ. ಭಾಗವತದಲ್ಲಿಯೂ ಕೂಡ ಬರುತ್ತದೆ, ಮಾರ್ಕಂಡೇಯ ಪುರಾಣದಲ್ಲಿ ಬರುತ್ತದೆ, ಪದ್ಮಪುರಾಣ ಮುಂತಾದ ಪುರಾಣಗಳಲ್ಲೆಲ್ಲ ಬರ್ತದೆ. ಅದನ್ನೆಲ್ಲ ನಾವು ಕ್ರೋಢೀಕರಣವನ್ನು ಮಾಡಿ ಹೇಳಿದರೆ, ಅತ್ರಿ ಮಹರ್ಷಿ ಭಯಂಕರವಾದ ತಪಸ್ಸನ್ನು ಮಾಡಿದ್ರಂತೆ. ಆ ತಪಸ್ಸಿಗೆ ಹೆಸರೇನು ಅಂದರೆ ಅನುತ್ತರ ಅಂತ ಒಂದು ತಪಸ್ಸು. ಅಂದರೆ ಇದಕ್ಕಿಂತ ಹೆಚ್ಚು ತಪಸ್ಸು ಮಾಡಲಿಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ. ಆ ರೀತಿ ಭಯಂಕರವಾದ ತಪಸ್ಸನ್ನು ಮಾಡಿದ್ದಾರಂತೆ. ದೇವಮಾನದಂತೆ 3000 ವರ್ಷ, ಮನುಷ್ಯ ಮಾನದಂತಲ್ಲ. ಅಂದರೆ ನಮಗೆ 1 ವರ್ಷ ಆದರೆ ದೇವತೆಗಳಿಗೆ 1 ದಿನ. ಅಂಥ 3000 ವರ್ಷಗಳ ಕಾಲ ಕಠಿಣವಾದ ತಪಸ್ಸು ಮಾಡಿದಾರಂತೆ ಅತ್ರಿಗಳು. ಆ ತಪಸ್ಸಿನಿಂದಾಗಿ ಅವರಲ್ಲೊಂದು ವಿಶೇಷವಾದ ಕಾಂತಿ ಬಂದಿದೆಯಂತೆ, ವಿಶೇಷವಾಗಿ ಪ್ರಜ್ವಲಿಸ್ತಾ ಇದ್ದಾರಂತೆ. ಆ ತೇಜಸ್ಸೇನಾಯಿತು ಅಂತ ಹೇಳಿದ್ರೆ, ಅವರಲ್ಲಿ ಉಂಟಾದಂತಹ ಒಂದು ಕಾಂತಿ ತೇಜಸ್ಸೇನಿದೆ ಅದು ಒಟ್ಟುಗೂಡಿದಂತೆ. ಅವರಿಗೆ ಒಂದು ಆನಂದ ಬಾಷ್ಪ ಬಂತಂತೆ. ಅದರಿಂದ ಕಣ್ಣಿನ ಮೂಲಕ ಆನಂದ ಬಾಷ್ಪ ಬಂತಂತೆ. ಈ ಆನಂದ ಬಾಷ್ಪ ಏನಿದೆ ಅದು ಬರೀ ನೀರಾಗಿರಲಿಲ್ಲ. ಯಾಕಂದರೆ ತಪಸ್ವಿಗಳ ಒಂದೊಂದು ಅಂಗಾಂಗಗಳಿಂದ ಬರುವಂತಹದ್ದು ಕೂಡ ನಮ್ಮ ಹಾಗೆ ವೇಸ್ಟೇಜ್ಗಳಲ್ಲ. ನಮ್ಮ ದೇಹದಿಂದ ಏನು ಬರುತ್ತದೆ ಎಲ್ಲವೂ ಕೂಡ ಕಲುಷಿತವಾದದ್ದು, ವಾಸನೆಯಿಂದ ಕೂಡಿರುವಂಥದ್ದು. ಆದರೆ ಅತ್ರಿ ಮಹರ್ಷಿಗಳ ಕಣ್ಣಿನಿಂದ ಬಂದಂತಹ ಒಂದೊಂದು ಹನಿ ಏನಿದೆ ಅದು ಸಾಮಾನ್ಯವಾದದ್ದಲ್ಲ. ಅದು ಕೂಡ ಅತ್ಯಂತ ಪ್ರಕಾಶಮಾನವಾಗಿತ್ತಂತೆ. ಅದು ಅವರ ವೀರ್ಯಕ್ಕೆ ಸಮಾನವಾಗಿತ್ತು, ಅತ್ರಿಗಳ ವೀರ್ಯಕ್ಕೆ ಸಮಾನವಾಗಿತ್ತದು. ಇದರ ವಿಷಯದಲ್ಲಿ ಮಾರ್ಕಂಡೇಯ ಪುರಾಣ ಇನ್ನೊಂದು ವಿಷಯವನ್ನು ಹೇಳುತ್ತದೆ. ಈ ಹರಿವಂಶ ಎಲ್ಲ ತಿಳಿಸೋದಿಲ್ಲ. ಏನು ಅಂತ ಹೇಳಿದರೆ, ಅತ್ರಿಗಳು ಆ ಸಂದರ್ಭದಲ್ಲಿ ಅನಸೂಯೆಯನ್ನು ನೋಡಿದ್ರಂತೆ, ಅವಳ ಪತ್ನಿ. ಅನಸೂಯೆಯನ್ನು ನೋಡಿದಾಗ ಅವರಲ್ಲಿ ಅವಳ ಬಗ್ಗೆ ಒಂದು ಆಸೆ ಬಂದಂತೆ, ಪತ್ನಿಯ ಬಗ್ಗೆ. ಅಂದರೆ ಕಣ್ಣಿನಿಂದಲೇ ಇಬ್ಬರದ್ದು ಸಮಾಗಮ ಆಯಿತು. ಕಣ್ಣಿನ ಸಮಾಗಮ, ಪತಿ ಪತ್ನಿಯರದ್ದು. ಆ ಕಣ್ಣಿನ ಸಮಾಗಮದಿಂದಲೇ ಬಂದಂತಹ ನೀರಿದು. ಅದು ಅವರ ವೀರ್ಯದ ಹಾಗೆ ಅಷ್ಟು ಬಲಿಷ್ಠವಾಗಿತ್ತು. ಅದು ಕೆಳಗೆ ಬೀಳ್ತಾ ಇದೆ ಅಂತ ಹೇಳಬೇಕಾದ್ರೆ ಅದೆಲ್ಲ ಈ ಗಾಳಿ ಏನಿದೆ, ಗಾಳಿ ಅದನ್ನೆಲ್ಲ ಈ ಗಾಳಿಯಲ್ಲಿ ತೇಲಿಸಿ ಬಿಡುತ್ತಂತೆ. ಅಂದರೆ ನಮ್ಮಲ್ಲಿ ಎವಾಪ್ರೇಟ್ ಆಗೋದು ಅಂತ ಹೇಳ್ತದಲ್ಲ, ಆ ರೀತಿ. ಅದನ್ನು ಎಲ್ಲ ದಿಕ್ಕಿನ ದೇವತೆಗಳು ಸ್ವೀಕಾರ ಮಾಡಿದ್ರಂತೆ ಆ ತೇಜಸ್ಸನ್ನು. ಆದರೆ ಅವರಿಗೂ ತೇಜಸ್ಸನ್ನು ಧಾರಣೆ ಮಾಡಲಿಕ್ಕಾಗಲಿಲ್ಲವಂತೆ. ಯಾಕಂದರೆ ಅಷ್ಟು ಭಾರ ಇತ್ತದು. ಅವರಿಗೂ ಅದನ್ನು ಧಾರಣೆ ಮಾಡಲಿಕ್ಕೆ ಹಿಡ್ಕೊಳ್ಳಿಕ್ಕಾಗುತ್ತಾ ಇಲ್ಲ. ಕಡೆಗೆ ಬಿಟ್ಟುಬಿಟ್ರಂತೆ ಅದನ್ನು. ಇಲ್ಲಿ ಹೇಳ್ತಾರೆ, ದೇವಿಯರು, ದಶ ದಿಕ್ಕಿನೇ ದೇವಿಯರು ಅಂತ ಹರಿವಂಶ ಹೇಳುತ್ತದೆ. ಅಂದರೆ ಸ್ತ್ರೀ ರೂಪದಿಂದ ಇರ್ಬೋದು. ಕೆಳಗೆ ಬಿಟ್ರಂತೆ. ಆ ತೇಜಸ್ಸೇನಿದೆ ಬಂದು ಭೂಮಿಗೆ ಬಿತ್ತಂತೆ. ಅದನ್ನು ಚತುರ್ಮುಖ ಬ್ರಹ್ಮದೇವರು ನೋಡಿದ್ರಂತೆ. ಅಯ್ಯೋ, ಇದೇನು ಇಲ್ಲಿ ಹೀಗೆ ಬೀಳ್ತಾ ಇದೆಯಲ್ವಾ ಅಂತ ಹೇಳಿ ಅವರು 1000 ಕುದುರೆಗಳಿಂದ ಕೂಡಿದಂತಹ ರಥದಲ್ಲಿ ಆ ತೇಜಸ್ಸನ್ನಿಟ್ಟರು. ಅದು ಬರೀ ತೇಜಸ್ಸಾಗಿರಲಿಲ್ಲ, ಅದು ಜಡವಾದ ತೇಜಸ್ಸಲ್ಲ. ಮತ್ತು ಅದರಲ್ಲೇ ಚಂದ್ರ ಬಂದಿದ್ದ. ಚಂದ್ರ ಆ ರೀತಿ ತಾನು ಬಂದಿದ್ದ ಅತ್ರಿಗಳ ಕಣ್ಣಿನ ಮೂಲಕ. ಅದಕ್ಕೆ ಅವನನ್ನು ಕರೆಯೋದು ಅತ್ರಿನೇತ್ರ ಸಮುದ್ಭವ ಅಂತ ಹೇಳ್ತೇವೆ. ಅತ್ರಿಗಳ ಕಣ್ಣಿನಿಂದ ಈ ರೀತಿ ಬಂದ. ಇದೇ ಮೊದಲು ಹುಟ್ಟಿ ಬಂದದಲ್ಲ. ಒಂದೇನೆಂದರೆ ದೇವತೆಗಳಿಗೆ ಬೇರೆ 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 ಸೃಷ್ಟಿ ಇರ್ತದೆ, ಬೇರೆ ಬೇರೆ ಹುಟ್ಟಿ ಬರ್ತಾರೆ. ಆದರೆ ಇಲ್ಲಿ ಹೇಳೋದು ಅತ್ರಿಯ ಕಣ್ಣಿನಿಂದ ಈ ರೀತಿ ಚಂದ್ರ ಬಂದ. ಆ ಚಂದ್ರನಲ್ಲಿ ವಿಶೇಷವಾಗಿ ಚತುರ್ಮುಖ ಬ್ರಹ್ಮದೇವರು ಕೂತಿದ್ರು. ಅವನನ್ನು ರಥದಲ್ಲಿಟ್ಟರು. ರಥದಲ್ಲಿ ಇಟ್ಟು ಆಕಾಶದಲ್ಲಿ ಸಂಚಾರ ಮಾಡಲಿಕ್ಕೆ ಹೇಳಿದರು. ಚತುರ್ಮುಖ ಬ್ರಹ್ಮದೇವರು ಚಂದ್ರನೊಳಗೆ ಕೂತು 21 ಬಾರಿ ಭೂಮಿಗೆ ಪ್ರದಕ್ಷಿಣೆಯನ್ನು ಬಂದ್ರಂತೆ. ಆಗ ದೇವತೆಗಳೆಲ್ಲರೂ ಕೂಡ, ಋಷಿಗಳು ಮತ್ತು ಗಂಧರ್ವರು, ಯಕ್ಷರು ಎಲ್ಲ ಚಂದ್ರನನ್ನು ಸ್ತೋತ್ರ ಮಾಡಿದ್ರಂತೆ. ಚಂದ್ರನನ್ನು ಸ್ತೋತ್ರ ಮಾಡಿ ಇನ್ನೂ ಅವನನ್ನು ಅಭಿವೃದ್ಧಿಯನ್ನಾಗಿ ಮಾಡಿದ್ರಂತೆ. ವೇದ ಮಂತ್ರಗಳಿಂದಾಗಿ ಸ್ತೋತ್ರ ಮಾಡಿ ಅವನಿಗಿನ್ನೂ ಶಕ್ತಿಯನ್ನು ತುಂಬಿದ್ರಂತೆ. ಇನ್ನೂ ತೇಜಸ್ಸಿನಿಂದ ಕೂಡಿದವನಾದಂತೆ ಚಂದ್ರ. ಚತುರ್ಮುಖ ಬ್ರಹ್ಮದೇವರು ಚಂದ್ರನಿಗೆ ಅನುಗ್ರಹವನ್ನು ಮಾಡಿದ್ರಂತೆ. ನೀನು ಔಷಧಿಗಳ ಒಡೆಯನಾಗು ಅಂತ. ಅದರಿಂದಾಗಿ ಇವತ್ತೇನು ಈ ಗಿಡ ಮರ ಮುಂತಾದವುಗಳಿದೆ ಇವುಗಳನ್ನೆಲ್ಲ ರಕ್ಷಣೆ ಮಾಡುವವನು ಯಾರು ಅಂದರೆ ಚಂದ್ರ. ಚಂದ್ರನ ಕಿರಣ ಅನ್ನುವಂಥದ್ದು ಇವುಗಳಿಗೆ ಬಹಳ ಮುಖ್ಯವಾಗಿ ಬೇಕು. ಅಷ್ಟು ಮಾತ್ರ ಅಲ್ಲ, ಬೀಜಗಳ ಒಡೆಯನನ್ನಾಗಿ ಮಾಡಿದಂತೆ. ಅದಕ್ಕೆ ಇವತ್ತು ಯಾವುದೇ ಒಂದು ಗಿಡದಲ್ಲಾಗಲಿ ಮರದಲ್ಲಾಗಲಿ ಬೀಜ ಆಗಬೇಕು ಅಂದರೆ ಚಂದ್ರನ ಕಿರಣ ಬೀಳಬೇಕು. ಚಂದ್ರನ ಕಿರಣದಿಂದಾಗಿ ಬೀಜ ಆಗುವಂಥದ್ದು.
ಅಷ್ಟು ಮಾತ್ರ ಅಲ್ಲ, ಈ ಚಂದ್ರನನ್ನು ಔಷಧಿಗಳ, ಬೀಜದ ಹಾಗೂ ನೀರಿನ ಅಧಿಪತಿಯನ್ನಾಗಿ ಮಾಡಿದಂತೆ. ಅದಕ್ಕಾಗಿ ಇವತ್ತು ಭೂಮಿಯಲ್ಲಿ ನೀರಿದೆ ಅಂತ ಹೇಳಿದರೆ ಅದು ಚಂದ್ರನಿಂದ. ಸೂರ್ಯ ಮಳೆ ಬರಿಸ್ತಾನೆ, ಆದರೆ ಮಳೆ ಬಂದಂತಹ ನೀರು ಭೂಮಿಯಲ್ಲಿ ನಿಲ್ಲಬೇಕು ಅಂತ ಹೇಳಿದರೆ, ಭೂಮಿ ಅಡಿಯಲ್ಲಿ ನಿಲ್ಲಬೇಕು ಅಂದರೆ ಚಂದ್ರನಿಂದ. ಹೀಗೆ ಚಂದ್ರನನ್ನು ಒಡೆಯನನ್ನಾಗಿ ಮಾಡಿದ್ದಾನೆ. ಚಂದ್ರ 27 ಕನ್ಯೆಯರನ್ನೇ ವಿವಾಹವಾದ, ದಕ್ಷನ ಮಕ್ಕಳು, ಹೆಣ್ಣುಮಕ್ಕಳು, ಅದೇ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ ಮುಂತಾದ 27 ಹೆಣ್ಣುಮಕ್ಕಳನ್ನು ವಿವಾಹವಾದ. ಆನಂತರ ಚಂದ್ರ ದೊಡ್ಡ ಒಂದು ರಾಜಸೂಯ ಯಾಗ ಮಾಡಿದಂತೆ, ಅಸಾಮಾನ್ಯವಾದ ರಾಜಸೂಯ ಯಾಗ. ಆ ರಾಜಸೂಯ ಯಾಗ ಯಾವ ರೀತಿ ಇತ್ತು ಅಂದರೆ, ದೇವತೆಗಳೆಲ್ಲ ಸಾಕ್ಷಾತ್ ವಿಷ್ಣುವೇ ಬಂದು ಕೂತಿದ್ದಂತೆ, ಸದಸ್ಯರಾಗಿ ವಿಷ್ಣು ಕೂತಿದ್ದಾನಂತೆ. ಚತುರ್ಮುಖ ಬ್ರಹ್ಮದೇವರು ಆ ಯಜ್ಞದಲ್ಲಿ 4 ಇರ್ತಾರೆ, ಹೋತೃ, ಉದ್ಗಾತೃ, ಅಧ್ವರ್ಯು, ಬ್ರಹ್ಮ ಅಂತ. ಸಾಮಾನ್ಯವಾಗಿ ಎಲ್ಲ ಯಾಗಗಳು ಕೂಡ ಬ್ರಹ್ಮ ಅಂದರೆ ಯಾರನ್ನು ಕೂರಿಸ್ತಾರೆ, ಋಷಿಗಳನ್ನು ಅಥವಾ ಯಾರೋ ಬ್ರಾಹ್ಮಣರನ್ನು ಬ್ರಹ್ಮ ಅಂತ. ಇಲ್ಲಿ ಸಾಕ್ಷಾತ್ ಚತುರ್ಮುಖ ಬ್ರಹ್ಮನೇ ಬ್ರಹ್ಮನಾಗಿ ಬಂದು ಕೂತಿದ್ದಾನಂತೆ, ಬ್ರಹ್ಮಸ್ಥಾನದಲ್ಲಿ ಕೂತಿದ್ದಾನಂತೆ. ಇನ್ನು ಆ ರಾಜಸೂಯ ಯಾಗ ಯಾವ ರೀತಿ ಇರಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ ರಾಜಸೂಯ ಯಾಗವನ್ನು. ಆ ರಾಜಸೂಯ ಯಾಗದ ಫಲದಿಂದಾಗಿ ಚಂದ್ರ ಮೊದಲು ಯಾವ ರೀತಿ ಬೆಳಗುತ್ತಿದ್ದ, ಅದಕ್ಕಿಂತಲೂ ಇನ್ನೂ ಹೆಚ್ಚಾಗಿ ಬೆಳಗಲಿಕ್ಕೆ ಶುರು ಮಾಡಿದ್ನಂತೆ, ಅಧಿಕವಾಗಿ ಬೆಳಗಲಿಕ್ಕೆ ಶುರು ಮಾಡಿದ್ನಂತೆ ಚಂದ್ರ. ಅವನ ಆ ಒಂದು ಕಾಂತಿ ಯಾವ ರೀತಿ ಇತ್ತು ಅಂದರೆ ಎಲ್ಲರನ್ನೂ ಆಕರ್ಷಣೆ ಮಾಡುವಾಗಿತ್ತಂತೆ ಚಂದ್ರನ ಕಾಂತಿ. ಆದರೆ ಏನು ಮಾಡ್ತೀರಿ ಅಂದರೆ, ಮನುಷ್ಯನಿಗೆ ತಾನು ಮೇಲೆ 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 ಹೋಗುತ್ತಾ ಇದ್ದಾಗೆ ಬರುವುದೇನು ಅಂದರೆ ಅಹಂಕಾರ. ಚಂದ್ರನಲ್ಲಿ ಸ್ವಲ್ಪ ಅಹಂಕಾರ ಕಾಣಿಸಿಕೊಳ್ತು. ಅದಕ್ಕೆ ಸರಿಯಾಗಿ ಏನು ಮಾಡಿದ ಅಂದರೆ, ಇದು ಈ ಹರಿವಂಶ ಹೇಳೋದಿಲ್ಲ, ಆದರೆ ಬೇರೆ ಪುರಾಣಗಳು ಹೇಳುತ್ತದೆ. ಒಮ್ಮೆ ಒಂದು ಉದ್ಯಾನವನದಲ್ಲಿ ದೇವತೆಗಳ ಗುರುಗಳಾದಂತಹ ಬೃಹಸ್ಪತ್ಯಾಚಾರ್ಯರು, ಆ ಬೃಹಸ್ಪತ್ಯಾಚಾರ್ಯರ ಪತ್ನಿಯಾದ ತಾರೆಯನ್ನು ಚಂದ್ರ ನೋಡಿದ. ನೋಡಿ ಅವರನ್ನು ಕಳೆದ, ಅವಳನ್ನು ಬಾ ನನ್ನೊಟ್ಟಿಗೆ ಬಾ ನೀನು ಅಂತ. ಅವಳು ಕೂಡ ಇವನ ಆ ವಿಶೇಷವಾದಂತಹ ಕಾಂತಿ ಏನಿದೆ ಇವಾಗಂತೂ ಕೂಡ ಅತ್ಯಂತ ಹೆಚ್ಚಾಗಿದೆ, ಅದರಿಂದ ಅವಳು ಆಕರ್ಷಿತಳಾಗಿ ಅವನೊಟ್ಟಿಗೆ ಹೊರಟೇ ಬಿಟ್ಲಂತೆ ತಾರೆ, ಚಂದ್ರನೊಟ್ಟಿಗೆ. ಚಂದ್ರ ಅವಳನ್ನು ತೊಗೊಂಡೋಗಿ ತನ್ನ ಮನೆಯಲ್ಲಿ ಇಟ್ಕೊಂಡ. ಅವನಿಗೆ 27 ಪತ್ನಿಯರಿದ್ದರೂ ಕೂಡ ಈಗ ಇವಳೊಟ್ಟಿಗೆ ತಾನು ಜೀವನವನ್ನು ನಡೆಸಿದ. ಇದು ಬೃಹಸ್ಪತ್ಯಾಚಾರ್ಯರಿಗೆ ಗೊತ್ತಾಯಿತು, ನನ್ನ ಹೆಂಡತಿಯನ್ನು ಇವನಿಟ್ಕೊಂಡಿದ್ದಾನೆ ಅಂತ. ಬೃಹಸ್ಪತ್ಯಾಚಾರ್ಯರು ಬಂದು ಚಂದ್ರನನ್ನು ಕೇಳ್ತಾರೆ, ಬಿಡು ನನ್ನ ಹೆಂಡತಿಯನ್ನೇ ನನಗೆ ಬಿಟ್ಟುಕೊಡು ಅಂತ. ಚಂದ್ರ ಬಿಡಲ್ಲ ಅಂತ ಹೇಳ್ತಾನೆ, ಕೊಡಲ್ಲ ನಿನ್ನ ಹೆಂಡತಿಯನ್ನು. ಇದು ಬೃಹಸ್ಪತ್ಯಾಚಾರ್ಯರಿಗೆ ಸಿಟ್ಟು ಬಂತು, ಚಂದ್ರನ ಮೇಲೆ ಯುದ್ಧಕ್ಕೆ ನಿಂತರು. ಆಗ ಬೃಹಸ್ಪತ್ಯಾಚಾರ್ಯರಿಗೆ ಸಹಾಯ ಮಾಡಲಿಕ್ಕೆ ಶಿವ ಬಂದಿದ್ದಾನೆ ಬೃಹಸ್ಪತ್ಯಾಚಾರ್ಯರ ಪರವಾಗಿ. ಯಾವಾಗ ಬೃಹಸ್ಪತ್ಯಾಚಾರ್ಯರಿಗೂ ಚಂದ್ರನಿಗೂ ಯುದ್ಧ ಶುರುವಾಯಿತು, ಬೃಹಸ್ಪತ್ಯಾಚಾರ್ಯರಿಗೂ ಶುಕ್ರಾಚಾರ್ಯರಿಗೂ ಆಗೋಲ್ಲ, ದೇವತೆಗಳ ಗುರುಗಳಿಗೆ, ದೈತ್ಯರ ಗುರುಗಳಿಗೆ. ಶುಕ್ರಾಚಾರ್ಯರು ಚಂದ್ರನಿಗೆ ತಾವು ಸಪೋರ್ಟಾಗಿ ನಿಂತರು. ಶುಕ್ರಾಚಾರ್ಯರು ನಿಂತರು ಅಂದರೆ ಎಲ್ಲ ದೈತ್ಯರು ನಿಂತರು, ಈ ಕಡೆ ದೇವತೆಗಳೆಲ್ಲ ಬೃಹಸ್ಪತ್ಯಾಚಾರ್ಯರು ನಿಂತರು. ಈ ರೀತಿ ದೇವತೆಗಳಿಗೂ ದೈತ್ಯರಿಗೂ ಯುದ್ಧ ಶುರುವಾಯಿತು, ಒಂದು ಹೆಣ್ಣಿಗೋಸ್ಕರ. ನೋಡಿ, ಇದು ಭಾಳ ಸ್ವಾರಸ್ಯ. ಈ ಕತೆ ಕೇಳ್ತಾ ನಮಗೇನು ಕಾಣುತ್ತೆ ಅಂದರೆ, ಈ ದೇವತೆಗಳಿಗಿಂತ ನಾವೇ ವಾಸಿ. ಯಾಕೆ ಈ ರೀತಿ ಕಾಡಲಿಕ್ಕೂ ಸಾಧ್ಯತೆ ಉಂಟು ನಮಗೆ. ಅದಕ್ಕೆ ಬಯಲೊಂದು ಮತ್ತೆ ಉತ್ತರ ನೋಡೋಣ. ಈ ಯುದ್ಧ ಎಷ್ಟರ ಮಟ್ಟಿಗೆ ಮುಂದುವರಿತು ಅಂದರೆ, ಶಿವಾಂತನು ಕೂಡ ದೇವತೆಗಳ ಮೇಲೆ ಬ್ರಹ್ಮಶಿರೋಸ್ತ್ರವನ್ನು ಪ್ರಯೋಗ ಮಾಡಿದ್ದಾನೆ, ದೈತ್ಯರ ಮೇಲೆ. ಆ ಬ್ರಹ್ಮಶಿರೋಸ್ತ್ರದಿಂದ ದೈತ್ಯರೆಲ್ಲ ನಾಶ ಆಗ್ತಾ ಇದ್ದಾರಂತೆ, ಈ ಕಡೆ ದೇವತೆಗಳು ನಾಶ ಆಗ್ತಾ ಇದ್ದಾರೆ. ದೇವತೆಗಳಿಂದ ನೋಡಿ, ಇದೇನು ಕಥೆ ಇದು, ನಾವು ಯಾಕೆ ಯುದ್ಧ ಮಾಡ್ತಾ ಇದ್ದೇವೆ, ಗೆಲ್ಲಿಕ್ಕಲ್ಲ ಸೋಲಿಕ್ಕಲ್ಲ, ಮತ್ತು ಯಾರು ಹೆಣ್ಣು ಯಾರೋ ತೊಗೊಂಡೋಗಿ ಇಟ್ಕೊಂಡಿದ್ದಾರೆ ಅಂತ ನಾವು ಇದು ಜಗಳ ಮಾಡ್ತಾ ಇದ್ದೇವಲ್ವ ಅಂತ ಹೋಗಿ ಚತುರ್ಮುಖ ಬ್ರಹ್ಮದೇವರ ಹತ್ರ ಹೇಳಿದರು, ಇದೇನು ಈ ರೀತಿ ಯುದ್ಧ ನಡೀತಾ ಇದೆಯಲ್ವ, ಶಿವ ಯುದ್ಧ ಮಾಡೋದು ನೋಡಿದರೆ ಇಡೀ ಪ್ರಪಂಚವನ್ನೇ ನಾಶ ಮಾಡಿಬಿಡ್ತಾನೇನೋ ಕಾಣಿಸ್ತಾ ಇದೆ ಅಂತ. ಕಡೆಗೆ ಚತುರ್ಮುಖ ಬ್ರಹ್ಮದೇವರು ಬಂದು ನಿಲ್ಲಿಸಿದ್ರಂತೆ ಯುದ್ಧವನ್ನು. ಯುದ್ಧ ನಿಲ್ಲಿಸಿ ಹೇಳಿದ್ರಂತೆ, ಯಾಕೆ ಯುದ್ಧ ಮಾಡ್ತಾ ಇದ್ದೀರಿ ಅಂತ. ಚತುರ್ಮುಖ ಕೂಡಲೇ ಬೃಹಸ್ಪತ್ಯಾಚಾರ್ಯರು ತಾವು ಕಂಪ್ಲೇಂಟ್ ಕೊಟ್ಟರು, ನನ್ನ ಹೆಂಡತಿಯನ್ನು ಇಟ್ಕೊಂಡಿದ್ದಾನೆ ಅಂತ. ಆಗ ಚತುರ್ಮುಖ ಬ್ರಹ್ಮದೇವರು ಚಂದ್ರನಿಗೆ ಹೇಳ್ತಾರೆ, ನೋಡು, ನೀನು ತಾರೆಯನ್ನು ಇಟ್ಟುಕೊಂಡಿದ್ಯಾ, ಗುರುಪತ್ನಿ ಬೃಹಸ್ಪತ್ಯಾಚಾರ್ಯರ ಪತ್ನಿ, ಬಿಟ್ಟುಕೊಡು ಅಂತ. ಚಂದ್ರ ಚತುರ್ಮುಖ ಬ್ರಹ್ಮದೇವರ ಮಾತಿಗೆ ಹೆದರಿ ತಾರೆಯನ್ನು ಬಿಟ್ಟ. ಆದರೆ ಅವಾಗ ಏನಾಗಿದೆ ಅಂದರೆ, ತಾರೆ ಗರ್ಭಿಣಿಯಾಗಿದ್ದಾಳೆ ತಾರೆ. ಈಗೇನು ಅಂತ ಹೇಳಿದರೆ, ಇದು ಯಾರ ಮಗು ಅಂತ, ಚಂದ್ರನ ಮಗುವ ಅಥವಾ ಬೃಹಸ್ಪತ್ಯಾಚಾರ್ಯರ ಮಗುವ ಅಂತ. ಆದರೆ ಹರಿವಂಶ ಏನು ಹೇಳಿದೆ ನೋಡಿ, ಇದು ಹರಿವಂಶದಲ್ಲಿ ಭಾಗವತದಲ್ಲಿ ಬರುವ ಸ್ವಲ್ಪ ವ್ಯತ್ಯಾಸದ ಕಥೆಗಳು. ಭಾಗವತದಲ್ಲಿ ಏನು ಹೇಳ್ತಾರೆ ಅಂದರೆ, ಇಬ್ಬರು ಕೂಡ ನನ್ನ ಮಗು ಅಂತ ಶುರು ಮಾಡಿದರು ಅಂತ.
ಆದರೆ ಹರಿವಂಶ ಹೇಳ್ತದೆ, ಬೃಹಸ್ಪತ್ಯಾಚಾರ್ಯರು ಯಾವಾಗ ತನ್ನ ಪತ್ನಿ ಗರ್ಭಿಣಿ ಅಂತ ಗೊತ್ತಾಯಿತು ಕೂಡಲೇ ಹೇಳಿದ್ರಂತೆ, ಆ ಮಗುವನ್ನು ಹೊರಗೆ ಹಾಕು, ನೀನು ಹೊರಗೆ ಹಾಕೋದು, ನನ್ನ ಮಗು ಅಲ್ಲ, ಹೊರಗೆ ಹಾಕೋದನ್ನು ನಾನು. ಅವಳಾದರೂ ತಾರೆಯಾದರೂ ಆ ಮಗುವನ್ನು ಯಾವುದೋ ಒಂದು ಜಾಗದಲ್ಲಿ ಹೊರಗೆ ಹಾಕಿದ್ಲಂತೆ. ಆ ಮಗು ಪ್ರಕಾಶಮಾನವಾಗಿತ್ತಂತೆ, ಹುಟ್ಟಿದಾಗಲೇ ಮಹಾತಪಸ್ವಿ, ಮಹಾಪ್ರಕಾಶಮಾನವಾಗಿತ್ತಂತೆ ಆ ಮಗು. ಆಗ ಮುಂದೆ ಅದರ ತಂದೆ ಯಾರು ಅಂತ, ಆ ಮಗುವಿನ ತಂದೆ ಯಾರು ಅಂತ ಈ ಗುಟ್ಟು ಗೊತ್ತಿರೋದು ತಾರೆಗೆ ಮಾತ್ರ. ಅವ್ರ ಹತ್ರ ಕೇಳ್ತಾರೆ, ಈ ಮಗುವಿನ ತಂದೆ ಯಾರು ಅಂತ. ಅವಳಿಗೆ ಹೇಳಲಿಕ್ಕೆ ನಾಚಿಕೆ. ಅವಳು ಹೇಳಲ್ಲ. ಆ ಮಗು ಎಷ್ಟು ಜೋರು ಅಂದರೆ ಆಗ್ತಾನೆ ಹುಟ್ಟಿದ ಮಗು, ಅಮ್ಮ ನಮ್ಮಪ್ಪ ಯಾರೋ ಗೊತ್ತಿಲ್ವಾ, ನೀನು ಹೇಳಲಿಲ್ಲ ಅಂದರೆ ನಾನು ಶಾಪ ಕೊಟ್ಬಿಡ್ತೇನೆ ಅಂತ ಹೇಳಿದ ಆ ಮಗು, ಹುಟ್ಟಿದ ಮಗು. ಕೂಡಲೇ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ಹಾಗೆಲ್ಲ ಮಾತಾಡಬಾರ್ದು ಅಂತ, ಯಾವತ್ತೂ ಹೆತ್ತ ತಾಯಿಗೆ ಹಾಗೆಲ್ಲ ಹೇಳಬಾರ್ದು ನೀನು ಅಂತ ಹೇಳಿ ಬೈತಾರೆ. ಆ ಮಗು ಮತ್ತಾರಲ್ಲ, ಬುಧನೇ ಮಗು. ಮೆಲ್ಲ ಚತುರ್ಮುಖ ಬ್ರಹ್ಮದೇವರು ಕರ್ಕೊಂಡು ಹೋಗಿ ಕೇಳ್ತಾರೆ ತಾರೆಯನ್ನು, ಯಾರು ಆ ಮಗುವಿನ ತಂದೆ ಯಾರು ಅಂತ. ಆಗ ತಾರೆ ಹೇಳ್ತಾರೆ, ಚಂದ್ರನೇ ಅಂತ. ಚಂದ್ರನೇ ಆ ಮಗುವಿನ ತಾಯಿ. ಹೀಗೆ ಚಂದ್ರನ ಮಗನಾಗಿ ತಾರೆಯಲ್ಲಿ ಬುಧ ಬಂದ. ನವಗ್ರಹ ರೇವತ್ತೇನು ಬುಧವನ್ನು ನೋಡ್ತೇನೆ, ಬುಧವನ್ನು ನೋಡೋದು. ಆದರೆ ಇಲ್ಲಿ ನಮಗೆ ಅನೇಕ ಪ್ರಶ್ನೆಗಳು ಉಳ್ಕೊಳ್ತವೆ ಈ ಕಥೆಯನ್ನು ಕೇಳಿದಾಗ. ಏನು ಅಂತ ಹೇಳಿದರೆ, ಇದೇನು ದೇವತೆಗಳು ಅಂತ ಹೇಳ್ತೇವೆ, ದೇವತೆಗಳು ನಮಗಿಂತಲೂ ಕಡೆಯಾಗಿ ಯಾರ ಹೆಂಡತಿಯನ್ನು ಯಾರೋ ತಗೊಂಡೋಗಿ ಇಟ್ಕೊಳ್ಳೋದು, ಇದೆಲ್ಲ ಏನು ಕಥೆಗಳು ಅಂತ ಸಾಮಾನ್ಯವಾಗಿ ನಮಗೆ ಕಾಣಿಸ್ತದೆ. ಆದರೆ ನಾವು ಒಂದು ತಿಳ್ಕೊಳ್ಬೇಕಾದದ್ದೇನೆಂದರೆ, ಈ ಮನುಷ್ಯ ದೃಷ್ಟಿಯಿಂದ ನಾವು ಈ ಕಥೆಗಳನ್ನು ತಿಳ್ಕೊಳ್ಳೋದಲ್ಲ, ಮನುಷ್ಯರ ದೃಷ್ಟಿಯಿಂದ ಈ ಕಥೆಯನ್ನು ನೋಡೋದಲ್ಲ. ಯಾಕಂತೇಳಿದ್ರೆ ದೇವತೆಗಳ ನಿಯಮ ಬೇರೆ, ನಮ್ಮ ನಿಯಮ ಬೇರೆ. ಹೇಗೆ ಅಂತ ಹೇಳಿದರೆ, ಇದು ನಾವು ನಮ್ಮ ದೃಷ್ಟಿಯಲ್ಲಿ ಯಾವುದು ತಪ್ಪು ಸರಿ ಇದೆ, ಅದು ದೇವತೆಗಳ ದೃಷ್ಟಿಯಲ್ಲಿ ತಪ್ಪು ಸರಿ ನೋಡೋದಲ್ಲ. ಒಳ್ಳೆಯ ಉದಾಹರಣೆ ಹೇಳಬೇಕಿದ್ದಕ್ಕೆ ಅಂದರೆ, ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ. ಒಬ್ಬ ಹುಡುಗ 6ನೇ ಕ್ಲಾಸು 5ನೇ ಕ್ಲಾಸು ಓದ್ತಾ ಇರುವವನು. ಇನ್ನೊಬ್ಬ ಹುಡುಗ ತಾನು ಡಿಗ್ರಿಯನ್ನು ಇಂಜಿನಿಯರಿಂಗು ಮೆಡಿಕಲ್ ಏನೋ ಓದ್ತಾ ಇರುವ. ಈ ಹುಡುಗನಿಗೆ 6ನೇ ಕ್ಲಾಸು 5ನೇ ಕ್ಲಾಸ್ ಓದ್ತಾ ಇರುವಂಥ ಹುಡುಗನಿಗೆ ಅಪ್ಪ ಅಮ್ಮ ಜೋರು ಮಾಡ್ತಾರೆ, ಓದು, ಸರಿಯಾಗಿ ಓದು ನೀನು, ಹಾಗೂ ಹೀಗೆ ಅಂತ ಜೋರು ಮಾಡ್ತಾರೆ. ಒಂಚೂರು ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಬಿಡೋಲ್ಲ, ಏನು ಮಾಡ್ಲಿಕ್ಕೆ ಹೋಗಲ್ಲ. ಆದರೆ ನೋಡಿ, ಅದೇ ಸಮಯದಲ್ಲಿಯೇ ಯಾರು ದೊಡ್ಡ ಹುಡುಗ ಇದ್ದಾನೆ, ದೊಡ್ಡ ಹುಡುಗ ತಾನೇನು ಮೊಬೈಲ್ ನೋಡ್ತಾ ಇದ್ದಾನೆ, ಅದು ನೋಡ್ತಾ ಇದ್ದಾನೆ, ಇದು ನೋಡ್ತಾ, ಅವನಿಗೇನು ಬೈಲಿಕ್ಕೆ ಹೋಗೋಲ್ಲ. ಇವನಿಗೆ ಮಾತ್ರ ಬೈತಾರೆ, ಅವನಿಗೆ ಬೈಲಿಕ್ಕೆ ಹೋಗೋಲ್ಲ. ಅವಾಗ ಈ ಹುಡುಗ ಬಂದು ಕೇಳ್ತಾನೆ, ನನಗೆ ಮಾತ್ರ ಬೈತೀರಿ, ಅವನಿಗೆ ಯಾಕೆ ಬೈಯಲ್ಲ, ಅಣ್ಣನಿಗೆ ಯಾಕೆ ಬೈಯಲ್ಲ? ಅದಕ್ಕೆ ತಂದೆ ತಾಯಿಗಳು ಉತ್ತರ ಕೊಡುವುದೇನೆಂದರೆ, ನೋಡು ಅವನಿಗೆ ಯಾವಾಗ ಓದಬೇಕು ಗೊತ್ತಿದೆ, ನೋಡು ಅವನು ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್ ಬರ್ತಾ ಇದ್ದಾನೆ, ಅದರಿಂದ ಆಗ ಅವನಿಗೆ ನಾವೇನು ಹೇಳಬೇಕಾದ ಅಗತ್ಯವೇ ಇಲ್ಲ. ಅವನು ಫಸ್ಟ್ ರ್ಯಾಂಕ್ ಬಂದಿರುವುದರಿಂದಲೇ ಅವನಿಗೆ ಯಾವಾಗ ಏನು ಓದಬೇಕು ಗೊತ್ತಿದೆ. ಅದಕ್ಕೆ ನಾವು ಅವನಿಗೆ ಹೇಳಕ್ಕೆ ಹೋಗಲ್ಲ, ನೀನು ಹಾಗಲ್ಲ, ನೀನು ಫೈಲ್ ಆಗ್ತಾ ಇದೆಯಾ, ಅದಕ್ಕೆ ನೀನನ್ನು ಓದು ಅಂತ ಹೇಳ್ತಾ ಇದ್ದೇವೆ. ಅಂದರೆ ನೋಡಿ, ನಿಯಮ ಬೇರೆ. ಇಬ್ಬರೂ ಶಾಲೆಗೆ ಓದಲಿಕ್ಕೆ ಹೋಗ್ತಾ ಇದ್ದರೂ ಕೂಡ ಇಬ್ಬರಿಗೂ ನಿಯಮ ಬೇರೆ ಇದೆ. ಕಾರಣ ಏನಂದರೆ, ಒಬ್ಬ ಜವಾಬ್ದಾರಿಯನ್ನು ಅರಿತವ, ಅಷ್ಟು ಮಾತ್ರ ಅಲ್ಲ, ಅವನು ಫಸ್ಟ್ ರ್ಯಾಂಕ್ ಬರ್ತಾ ಇದ್ದಾನೆ, ಅದಕ್ಕಾಗಿ ಅವನ ಬಗ್ಗೆ ನಿಯಮ ಬೇರೆ. ದೇವತೆಗಳು ಕೂಡ ಅಷ್ಟೇ. ಯಾರನ್ನು ನಾವು ದೇವತೆಗಳು ಅಂತ ಕರಿತೇವೆ, ಆ ದೇವತೆಗಳು ಫಸ್ಟ್ ರ್ಯಾಂಕ್ ಬಂದವರು. ಅಂದರೆ ಆ ದೇವತಾ ಪದವಿಯನ್ನು ಪಡೀಬೇಕು ಅಂತ ಹೇಳಿದ್ರೇ, ಸ್ವರ್ಗಕ್ಕೆ ಕಾಲಿಡಬೇಕು ಅಂತ ಹೇಳಿದ್ರೇ, ಈ ರೀತಿ ಕಂಡ ಹೆಣ್ಣುಗಳನ್ನು ಆಶ್ರಯಿಸುವುದು, ಕಂಡ ಹೆಣ್ಣರನ್ನು ಹಾಳು ಮಾಡುವುದು, ಇಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳನ್ನು ಇಟ್ಕೊಂಡಿದ್ರೆ ಅವನು ದೇವತೆಗಳಾಗಲಿಕ್ಕಲ್ಲ, ಸ್ವರ್ಗದ ಬಾಗಿಲು ತುಳಿಲಿಕ್ಕಾಗಲ್ಲ. ಅದರಿಂದಾಗಿ ಯಾರು ದೇವತೆಗಳಿದ್ದಾರೆ ಅವರೆಲ್ಲರೂ ಕೂಡ ಈ ಕಾಮ, ಕ್ರೋಧ ಮುಂತಾದವುಗಳನ್ನು ಗೆದ್ದವರೇ ಆಗಿರ್ತಾರೆ. ಅದು ಮುಖ್ಯವಾಗಿ. ಮತ್ತು ಎರಡನೇದೇನು ಅಂತ ಹೇಳಿದರೆ, ಯಾವ ರೀತಿ ಅಪ್ಪ ಅಮ್ಮ ಹೇಳ್ತಾರೆ ಅವನಿಗೆ ಯಾವಾಗ ಓದಬೇಕು ಅಂತ ಗೊತ್ತಿದೆ, ಯಾವಾಗ ಏನು ಮಾಡಬೇಕು ಗೊತ್ತಿದೆ, ಹಾಗೆ ದೇವತೆಗಳಿಗೆ ತಾವು ಯಾವಾಗ ಏನು ಮಾಡಬೇಕು ಅಂತ ಸ್ಪಷ್ಟ ಗೊತ್ತಿರುತ್ತದೆ. ಅವರು ಯಾವತ್ತೂ ಕೂಡ ತಪ್ಪು ಮಾಡುವವರಲ್ಲ. ಮತ್ತೇನೆಂದರೆ, ಏನಾದರೂ ತಪ್ಪು ಅವರಿಂದ ಆಗತ್ತೆ ಅಂತ ಹೇಳಿದರೆ ಅದರಿಂದ ಏನೋ ಒಂದು ಬಲವಂತವಾದ ಕಾರಣ ಇರ್ತದೆ. ಹೌದಾಗಿದ್ದರೆ ಇಲ್ಲೇನು ಕಾರಣ ಇದೆ? ಚಂದ್ರ ಯಾಕೆ ಈ ರೀತಿ ಮಾಡಿದ ಅಂದರೆ, ಅವನು ಆ ರಾಜಸೂಯ ಯಾಗ ಏನು ಮಾಡಿದ್ದಾನೆ, ಆ ರಾಜಸೂಯ ಯಾಗದಿಂದ ಬಂದಂತಹ ಪುಣ್ಯ ಏನಿದೆ ಅದು ಮಿತಿ ಮೀರಿದೆಯಂತೆ. ಅವನ ಒಂದು ಲೆವೆಲ್ ಏನಿದೆ, ಲೆವೆಲನ್ನು ಮೀರಿ ಹೋಗಿದೆಯಂತೆ ಪುಣ್ಯ. ಆ ಪುಣ್ಯ ಏನಿದೆ, ಆ ಮಿತಿ ಮೀರಿದ ಪುಣ್ಯ ವೇಸ್ಟ್ ಆಗಬಾರದು, ಮತ್ತು ಅದು ಸಾರ್ಥಕ ಆಗಬೇಕು. ಯಾಕಂದರೆ ದೇವರಿಗೊಂದು ಹೆಸರಿದೆ ಶಾಸ್ತ್ರದಲ್ಲಿ, ವೇದ ಎಲ್ಲ ಹೇಳ್ತದೆ, ಏಧಮಾನದ್ವಿಟು ಅಂತ. ನಾವು ಹೆಚ್ಚು ನಮ್ಮ ಯೋಗ್ಯತೆಯನ್ನು ಮೀರಿ ಪುಣ್ಯ ಮಾಡಿದರೆ ದೇವರದನ್ನು ತೆಗೆದು ಬಿಡ್ತಾನಂದು, ನಾಶ ಮಾಡ್ತಾನಂದು. ನಮ್ಮ ಯೋಗ್ಯತೆ ಅಷ್ಟೇ ಇರಬೇಕು.
ಯಾವತ್ತೂ ಆಗಲ್ವಾ? ಒಂದು ಬಕೆಟಲ್ಲಿ ಎಷ್ಟು ನೀರು ತುಂಬ್ತದೋ ಅಷ್ಟೇ ಇರಬೇಕು, ಅದಕ್ಕಿಂತ ಹೆಚ್ಚಿತ್ತು ಅಂದರೆ ತೊಳಕ್ಲಿಕ್ಕೆ ಶುರುವಾಗುತ್ತದೆ. ಹಾಗೆಯೇ ಎಷ್ಟು ಬೇಕೋ ಅಷ್ಟೇ ಪುಣ್ಯ ಇರಬೇಕು. ಅದಕ್ಕಿಂತ ಹೆಚ್ಚಿದೆ ಇವಾಗ ಚಂದ್ರನಲ್ಲಿ, ಅದು ತೆಗಿಬೇಕು. ಅದಕ್ಕೆ ಅವನೇನಾದರೂ ತಪ್ಪು ಮಾಡಬೇಕು. ಎಲ್ಲಕ್ಕಿಂತ ದೊಡ್ಡ ತಪ್ಪೇನು ಅಂತೇಳಿದ್ರೆ ಗುರುಗಳನ್ನು ನಿಂದನೆ ಮಾಡುವುದು, ಗುರುಪತ್ನಿಯನ್ನು ಈ ರೀತಿ ಬಲಾತ್ಕಾರ ಮಾಡುವುದು. ನೋಡಿ, ಅದಕ್ಕಾಗಿಯೇ ಚಂದ್ರನ ಹೆಚ್ಚಾದ ಪುಣ್ಯವನ್ನು ತೆಗಿಲಿಕ್ಕೋಸ್ಕರ ದೇವರೇ ಮಾಡಿದಂತಹ ವ್ಯವಸ್ಥೆ ಇದು. ಮತ್ತು ಆ ಹೆಚ್ಚಾದ ಪುಣ್ಯ ಏನಿದೆ ಅದು ವೇಸ್ಟ್ ಆಗಬಾರ್ದು. ಅದಕ್ಕೆ ಅದು ಚಂದ್ರನ ಮೂಲಕ ಈ ತಾರೆಯಲ್ಲಿ ಬುಧನಾಗಿ ಬಂದ, ಆ ಪುಣ್ಯದ ಫಲವಾಗಿ. ಹೀಗೆ ಯಾವುದೂ ವ್ಯರ್ಥವಾಗಲಿಲ್ಲ. ಇಲ್ಲಿ ನಮ್ಗೆ ಇನ್ನೂ ಒಂದು ಸಂಶಯ ಬರ್ಬೋದು. ಏನು ಅಂತೇಳಿದರೆ, ಹಾಗಿದ್ರೆ ಚಂದ್ರ ಕಾಮುಕ ಹೋದಲ್ವೋ, ಯಾಕೆ ಅವನು ಇಲ್ದಿದ್ರೆ ತಾರೆ ಏನಾಗಿ ಬಯಸಬೇಕಿತ್ತು ಅಂತ? ನಿಜವಾಗ್ಲೂ ಕಾಮುಕ ಅಲ್ಲ. ಕಾಮುಕನಾಗಿದ್ದರೆ ಒಮ್ಮೆ ಒಂದು ಹುಡುಗಿಯ ರುಚಿ ಕಂಡಿತು ಅಂತೇಳಿದ್ರೆ ಮತ್ತೆ ಬಿಡುವುದಿಲ್ಲ ಅವನು. ಆದರೆ ಚಂದ್ರ ಯಾವತ್ತೂ ಆ ರೀತಿ ಮಾಡಲಿಲ್ಲ. ನೋಡಿ, ಅದಕ್ಕಿಂತ ಮುಂಚೆಯೂ ಕೂಡ ಬೃಹಸ್ಪತ್ಯಾಚಾರ್ಯರ ಪತ್ನಿಯಾದ ತಾರೆಯನ್ನು ತಾನು ಕೆಟ್ಟ ದೃಷ್ಟಿಯಿಂದ ಕಂಡವನಲ್ಲ. ಆ ಘಟನೆ ನಡೆದ ಮೇಲೂ ಕೂಡ ಗುರುಪತ್ನಿಯಾದ ತಾರೆಯನ್ನು ಕೆಟ್ಟ ದೃಷ್ಟಿಯಿಂದ ಕಂಡವನಲ್ಲ, ಗುರುಪತ್ನಿ ಅಂತಲೇ ಕಂಡ. ಆ ಸಮಯದಲ್ಲಿ ಮಾತ್ರ ಅದು ದೈವ ಇಚ್ಛೆಯಂತೆ ಆದದ್ದು. ಯಾಕಂದರೆ ಬುಧನ ಜನನ ಆಗಬೇಕು, ಕೇವಲ ಅದಕ್ಕೋಸ್ಕರ ಮಾತ್ರ. ಇಲ್ಲಿ ಇನ್ನೂ ಒಂದು ಸಂಶಯ ಬರಲಿಕ್ಕೆ ನಮಗೆ ಸಾಧ್ಯ ಇದೆ. ಹಾಗಿದ್ರೆ ನಾವು ಮಾಡುವ ಪುಣ್ಯ ಹೆಚ್ಚಾಗಿಬಿಟ್ರೆ ನಮಗೂ ಏನಾದ ರೀತಿ ಆಗತ್ತಾ? ನಮಗೆ ಯಾಕಂತ ಹೇಳಿದ್ರೆ ದೇವರು ಹೆಚ್ಚು ಪುಣ್ಯ ಮಾಡಿಬಿಟ್ರೆ ಏನೇನೋ ಮಾಡಿಸ್ಬಿಡ್ತಾಳೆ ಅಂತ. ಅದಕ್ಕೆ ನಾವು ಪುಣ್ಯ ಮಾಡಬೇಕಾದ್ರೆ ಇವಾಗ ಹೆದರ್ಕೊಳ್ಬೇಕಾ, ಏನು ಕಥೆ ಅಂತ? ಯಾಕಂದರೆ ನಮ್ಮದು ಪುಣ್ಯ ಹೆಚ್ಚಾಗಿಬಿಟ್ರೆ ಅಂತ. ಖಂಡಿತ ಆ ರೀತಿ ತಿಳ್ಕೊಳ್ಳಿಕ್ಕೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ಒಬ್ಬ ಮನೆಯಲ್ಲಿ ತಿನ್ನಲಿಕ್ಕೆ ಗತಿ ಇಲ್ಲದೆ ಕೂತಿದ್ದಾನೆ, ಭಿಕ್ಷೆ ಏನಿಲ್ಲ, ಹರಕು ಬಟ್ಟೆ ಹೊಟ್ಟೆಗಿಲ್ಲ, ಏನಿಲ್ಲ. ಹೋಗಯ್ಯ ಒಂಚೂರು ದುಡ್ಡು ಸಂಪಾದನೆ ಮಾಡು ಅಂತ ಹೇಳಿದರೆ, ನಾನು ದುಡ್ಡು ಸಂಪಾದನೆ ಮಾಡಿದರೆ ನಾಳೆ ಯಾರಾದರೂ ರೈಡ್ ಮಾಡಲಿಕ್ಕೆ ಬಂದರೆ ಕೋಟಿಗಟ್ಟಲೆ ಇದೆ ಅಂತ ಮೊದಲು ತಿನ್ಲಿಕ್ಕೆ ಸಂಪಾದನೆ ಮಾಡು, ಆಮೇಲೆ ಕೋಟಿಗಟ್ಟಲೆ ಕತೆ. ಹಾಗೆಯೇ ನಮ್ಮ ಹತ್ರ ಪುಣ್ಯವೇ ಇಲ್ಲ, ಮಿತಿ ಮೀರುವ ಪುಣ್ಯ ಇರಲಿ, ಒಂದು ಪೈಸವೂ ಇಲ್ಲ ಪುಣ್ಯ. ಅದರಿಂದಾಗಿ ನಮ್ಮ ಬಗ್ಗೆ ಈ ರೀತಿ ಯೋಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇದೆಲ್ಲ ಏನಂದರೆ ದೇವತೆಗಳಿಗೆ, ಋಷಿಗಳಿಗೆ ಸಂಬಂಧಪಟ್ಟ ಮಾತು. ಮಿತಿಮೀರಿ ಪುಣ್ಯ ಮಾಡ್ತಾರೆ ಅಂತ. ನಾವು ಮಿತಿಮೀರಿ ಪಾಪ ಮಾಡ್ತೇವೆ ಅಷ್ಟೇ, ಪುಣ್ಯ ಮಾಡೋದಲ್ಲ ನಾವು. ಅದಕ್ಕಾಗಿ ನಮಗೆ ಇದು ಸಂಬಂಧಪಟ್ಟ ವಿಷಯಗಳೇ ಅಲ್ಲ. ಆದರೆ ಚಂದ್ರ, ಈ ರೀತಿ ಚಂದ್ರನಿಂದಾಗಿ ಬುಧನ ಜನನ ಆಯಿತು. ಇದು ಚಂದ್ರವಂಶ ಬೆಳೆದು ಬಂದಂತಹ ಕಥೆ.